ವಿಜಯಪುರ ಜಿಲ್ಲೆಯ ಆಲಮೀಲ ತಾಲೂಕಿನ ಬಗಲೂರ ಮತ್ತು ಗತ್ತರಗಿ ಗ್ರಾಮದ ಮಧ್ಯೆ ನಿರ್ಮಿಸಿದ ಭೀಮಾ ನದಿಯ ಬ್ಯಾರೇಜ್ ಹಿಂದಿನ ನೀರಿನಿಂದ ಮುಳುಗಡೆಯಾದ ರೈತರ ಜಮೀನುಗಳಿಗೆ ಈಗಾಗಲೇ ಸರ್ಕಾರ 5 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು, ಈ ಹಿಂದೆ ಆಗಿರುವ ಕೊಟ್ಟೆ ಸರ್ವೆ ರದ್ದುಪಡಿಸಿ ಪುನಃ ಸರ್ವೆ ಮಾಡಿ ಎಂದು ಅರ್ಜಿ ಸಲ್ಲಿಸಿದ್ದರು. ಇಂದು ಕೃಷ್ಣ ಭಾಗ್ಯ ಜಲ ನಿಯಮಿತಾಧಿಕಾರಿಗಳು ಉಳಿದ ಫಲಾನುಭವಿಗಳ ಸರ್ವೆ ಮಾಡಿದರು. ಇದೇ ಸಂದರ್ಭದಲ್ಲಿ ನಿಜವಾದ ರೈತರಿಗೆ ಸರ್ವೆ ಮಾಡದೆ ಬಿಟ್ಟಿರುವಂತ ಪುನಃ ಸರ್ವೆ ಮಾಡಿ ನಿಜವಾದ ಫಲಾನುಭವಿಗಳಿಗೆ ಸೇರ್ಪಡೆ ಮಾಡಬೇಕೆಂದು ಆಲಮೀಲ ತಾಲೂಕು ಭೂನ್ಯಾಯ ಮಂಡಳಿ ಸದಸ್ಯರು ಹಾಗೂ ವಿಜಯಪುರ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರಾದ ಧರ್ಮರಾಜ್ ಎಂಟಮಾನ ಅವರು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಮುಖಂಡರುಗಳು ಪಾಲ್ಗೊಂಡಿದ್ದರು. ವರದಿ ಮಲ್ಲು ಬಗಲೂರ. ಬಗಲೂರು ಮತ್ತು ಗತ್ತರಗಿ ಮಧ್ಯೆ ಇರುವ ಭೀಮಾ ನದಿ ಬ್ರಿಡ್ಜ್ ಸುಮಾರು ವರ್ಷಗಳಿಂದ ಬ್ರಿಡ್ಜಿನ ನೀರಿನಿಂದ ಮುಳುಗಡೆಯಾಗಿದ್ದ ಜಮೀನುಗಳಿಗೆ ಸುಮಾರು ವರ್ಷಗಳಿಂದ ಪರಿಹಾರ ಕೊಡಲು ಇಲಾಖೆ ಇವತ್ತು ಕಾಲ ಒಂದು ಹಗರಣ ಮಾಡ್ಲಕತ್ತಿದ್ರು. ಅದು ಯಾಕೆ ಮಾಡ್ಲಕತ್ತಿರಪ್ಪ ಅಂದ್ರೆ ಒಂದು ದಿನ ನಮ್ಮ ಗಮನಕ್ಕೆ ಬಂತು. ಏನದ ಕೆಲವೊಬ್ಬರು ಏನದ ಸರ್ವೆ ಇವತ್ತು ಜಮೀನು ಹೋಲಾರದೆ ಪಟ್ಟಿ ಸರ್ವೆಗಳನ್ನು ಮಾಡಿ ಜನರಿಂದ ರೈತರಿಗೆ ಆ ನಿಜವಾದ ಫಲಾನುಭವಿಗಳು ಇವತ್ತು ಯಾರು ರೊಕ್ಕ ಕೊಟ್ಟಿಲ್ಲ, ಅವ್ರು ನಿಜವಾಗಿ ನಮ್ದು ಹೋಗ್ಯದ ನಾವು ಕೊಡಲ್ಲ ಅಂತೇಳಿ ಅವ್ರು ರೈತರು ಬಿಟ್ಟು ಸಲಿಂದ ಅವರನ್ನು ಕಡೆಗಣಿಸಿ ಕೆಲವೊಬ್ಬರು ದುಡ್ಡು ಕೊಟ್ಟವರು ಆ ಹೊಲಕ್ಕೆ ಆ ಒಂದು ನದಿ ನೀರಿಗೆ ಸಂಬಂಧ ಇಲ್ಲ ಅಂಥವರೆಲ್ಲ ಒಂದೊಂದು ಆ ಜಮೀನು ಬಿಟ್ಟು ಅದು ನದಿ ಬಿಟ್ಟು ಒಂದು 3 ಕಿಲೋಮೀಟರ್ ಇರುವಂಥವ್ರು ಇವತ್ತಿನ ದಿವಸ 10,000 20,000 ರೊಕ್ಕ ತೆಗೆದುಕೊಂಡು ರೈತರಿಗೆ ವಂಚನೆ ಮಾಡೋದು ನಮ್ಮ ಗಮನಕ್ಕೆ ಬಂತು. ಗಮನಕ್ಕೆ ಬಂದಾಗ ನಾವು ಬೆಂಗಳೂರಿನಲ್ಲಿ ಆ ಇಲಾಖೆಯವರು ಒಂದು ನೋವು ಅಂದ್ಕೊಂಡ್ರು. ಯಾಕಂದ್ರೆ ಬೋಗಸ್ ಸರ್ವೆ ಮಾಡಿ ಇವತ್ತಿನಿಂದ ಆ ರೊಕ್ಕ ಇವತ್ತು 5 ಕೋಟಿ ಮಂಜೂರಾಗ್ಯದ, ಅದು ಲೂಟಿ ಮಾಡುವಂಥ ಸನ್ನಿವೇಶ ನಡೆದದ. ಅಂದಾಗ ನಮ್ಮ ಗಮನಕ್ಕೆ ತಂದಾಗ ನಾವು ಬೆಂಗಳೂರಿನಲ್ಲಿ ಮನವಿ ಕೊಟ್ಟು ಮತ್ತು 2022ರಲ್ಲಿ 30/1/2022ರಲ್ಲಿ ಒಂದು ಎಲ್ಲ ರೈತರು ಸೇರಿ ಇಲ್ಲಿ ಏನದ ಪಟ್ಟಿ ಸರ್ವೆ ಮಾಡಿ ಇವತ್ತು ನೀವು ಮುಳುಗಡೆ ಆದ ರೈತರನ್ನ ಕೈ ಬಿಟ್ಟು ಇವತ್ತು ಕೊಟ್ಟಿ ಸರ್ವೆ ಮಾಡಿ ಇವತ್ತು ದಲ್ಲಾಳಿಗಳು ಅವ್ರದ್ದು ರೊಕ್ಕ ಇವತ್ತು ಈ ವಂಚನೆ ಮಾಡ್ಲಕತ್ತಾರ ತಿಳಿದಾಗ ಎಲ್ಲರೂ ಕೂಡಿ ನಾವು ಭೀಮಾ ನದಿಯಿಂದ ಬಗಲೂರು ಅಂಬೇಡ್ಕರ್ ಸರ್ಕಲ್ದಲ್ಲಿ ಒಂದು ಪ್ರತಿಭಟನೆ ಇವತ್ತು ಪಾದಯಾತ್ರೆ ಮುಖಾಂತರ ಮಾಡಿದ್ದೆವು. ಆ ಮಾಡಿದ್ದ ಪರಿಣಾಮ ಮತ್ತು ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಒಂದು ಮನವಿ ಕೊಟ್ಟಿದ್ದೆವು. ಇನ್ನೂವರೆಗೆ ನೀವು ಆ ಭ್ರಷ್ಟರ ಮಾತು ಕೇಳಿ ಇನ್ನೂವರೆಗೆ ಕೂಡ ನೀವು ಸರ್ವೆ ಮಾಡ್ಲಿಕ್ಕೆ ಬಂದಿಲ್ಲ ಮತ್ತು ಈ ಆ ಪರಿಹಾರ ಕೊಡ್ಲಿಕ್ಕೆ ಮುಂದಾಗಿಲ್ಲ. ಅದಕ್ಕೆ ನೀವು ಈ ಒಂದು 15 ದಿನದೊಳಗೆ ನೀವು ಅಲ್ಲಿ ಬಂದು ಸರ್ವೆ ಮಾಡದೆ ಪರಿಹಾರ ಕೊಡಲು ಮುಂದಾಗಲಿಕ್ಕಂದ್ರೆ ನಿಮ್ಮ ಈ ಬಗಲೂರ ಭೀಮಾ ನದಿಯಿಂದ ನಿಮ್ಮ ರಾಂಪುರ ಇಲಾಖೆಗೆ ಬಂದು ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಮನವಿ ಕೊಟ್ಟಾಗ ಈಗ ಇಂದು ಇವತ್ತು ಡೇಟ್ ಕೊಟ್ಟಿದ್ದಾರೆ. ಏನಂತ ನಾವು ಬರ್ತೀವಿ ಸರ್ವೆ ಮಾಡ್ತೀವಿ, ನಿಜವಾದ ಫಲಾನುಭವಿಗಳು ಯಾರದಾರ ಅವರು ಈಗ ಮೊನ್ನೆ ಸರ್ವೆ ಮಾಡಿದ್ದೆವು. ಆ ಸರ್ವೆ ಆದ್ರಾಗ ಆ ಫಲಾನುಭವಿಗಳ ಹೆಸರು ಅದೋ ಇಲ್ಲ, ಒಂದು ವೇಳೆ ಇತ್ತು ಅಂದ್ರೆ ಕೈ ಬಿಟ್ಟು, ಇಲ್ಲಾರ್ದವ್ರಿಗೆ ಯಾರಿಗೆ ಅನ್ಯಾಯ ಆಗ್ಯದ ನಮ್ದು ಆಗಿಲ್ಲ ಅಂದ್ರೆ ಅವ್ರು ಹೊಲಕ್ಕೆ ಹೋಗಿ ನಾವು ಸರ್ವೆ ಮಾಡ್ಕೋತೀವಿ ಅಂತೇಳಿ ಇಂದು ಇಲ್ಲಿ ಈ ಬಗಲೂರು ಪಾಯಿಂಟಿಗೆ ಬಂದು ಎಲ್ಲ ರೈತರು ಅವ್ರ ಗಮನಕ್ಕೆ ತಂದು ಅವರು ಹಿಂದಿಂದು ಎಲ್ಲ ಪಟ್ಟಿ ಸರ್ವೆಗಳನ್ನು ತೆಗೆದು ಈಗ ಒಂದು ಸರ್ವೆ ಮಾಡ್ಯಾರ. ಆ ಸರ್ವೆ ಪ್ರಕಾರ ಹೇಳಿದ್ರು. ಓದಿದಾಗ ಜರ ಕರೆಕ್ಟ್ ಕಂಡು ಬಂದದ. ಮತ್ತು ಕೆಲವೊಬ್ಬರು ಇನ್ನೂ ನಮ್ಮ ಆಗಿಲ್ಲ ಅಂದಾಗ ಅವರು ಈಗ ಎಲ್ಲ ಎಲ್ಲೆಲ್ಲಿ ಯಾರ ರೈತರಿಗೆ ನಮ್ಮದು ಸರ್ವೆ ಆಗಿಲ್ಲ ಅಂತಂದ್ರೆ ಆ ಸರ್ವೆ ಹೋಗಿ ಇವತ್ತು ದಿವಸ ಇಲಾಖೆಯ ಅಧಿಕಾರಿಗಳು ಇವತ್ತು ಅಲ್ಲಿ ಹೋಗಿ ತನಿಖೆ ಮಾಡ್ಕೊಂಡ್ಬಂದು ಅವ್ರಿಗೆ ನಿಜವಾಗಿ ಹೋಗಿತ್ತಂದ್ರೆ ಅವ್ರಿಗೆ ಮತ್ತೆ ಪುನಃ ಈ ಸರ್ವೆ ಮಾಡ್ತೀವಿ ಅಂತ ಹೇಳಿ ಇವತ್ತಿಗೆ ಎಲ್ಲ ರೈತರಲ್ಲಿ ಈಗ ಬಗಲೂರ, ಸಿರಿಸಿಗಿ, ಚಿಕ್ಕಾವಳಿಗಿ ಮತ್ತು ಈಗ ಅಫ್ಜಲ್ಪುರ ತಾಲೂಕು ಇಂಗಳಿಗಿ ಮತ್ತು ಗತ್ತರಿಗೆ ಇವೆಲ್ಲ ಕೆಲವು ಗ್ರಾಮಗಳಿಗೆ ಕೂಡ ಅವರು ಇವತ್ತು ವಿಸಿಟಿಗೆ ಬಂದು ಅಲ್ಲಿ ಹೋಗಿ ಬರ್ತೀವಿ ಅಂತ ಹೇಳಿ ತಮಗೆಲ್ಲ ರೈತರಿಗೆ ಒಂದು ಈ ಅನ್ಯಾಯ ಆಗಲಾರ್ದಂಗೆ ನೋಡ್ಲಿಕ್ಕೆ ಇವತ್ತು ಇಲಾಖೆಯವರು ಮತ್ತು ನಾವೆಲ್ಲ ಒಂದು ರೈತರು ಒಗ್ಗೂಡಿದಾಗ ಇವತ್ತು ಭ್ರಷ್ಟಾಚಾರ ಮಾಡ್ತಿರೋದು ಕಡೆ ಇವತ್ತು ಹೋಗಲಾಡಿಸಿ ಇವತ್ತು ನಿಜವಾದ ಫಲಾನುಭವಿಗೆ ನಾವು ಹೋರಾಟ ಮಾಡಿದೆವು ಮತ್ತು ಎಲ್ಲ ರೈತರದು ಬೆಂಬಲದಿಂದ ಇವತ್ತಿನ ನಮಗೆ ಏನು ಮುಂದಿನ ದಿನಮಾನದಲ್ಲಿ ಈ ನಿಜವಾದ ರೈತರಿಗೆ ಕೆಲವೇ ದಿನದಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ, ಇವತ್ತು ಸರ್ಕಾರ ಕೂಡ ಹೇಳಿದ್ದಾರೆ, ಕೆಲವೇ ದಿನದಲ್ಲಿ ನಿಮಗೆ ಪರಿಹಾರ ಕೊಡ್ತೀವಿ, ನೀವು ಶೀಘ್ರಗತಿಯಲ್ಲಿ ಅವರಿಗೆ ನೀವು ಹೋಗಿ ತನಿಖೆ ಮಾಡ್ಕೊಂಬಂದು ಕೂರ ಅಂತ ಹೇಳಿ ಇವತ್ತು ಸರ್ಕಾರ ಸ್ಟಿಕ್ವಾಗಿ ಇಲಾಖೆಯವ್ರಿಗೆ ಹೇಳ್ಯಾರ. ಅವ್ರು ಇವತ್ತು ಬಂದು ಎಲ್ಲ ನಾವು ಹೇಳ್ದಂಗೆ ಇವತ್ತು ಬಂದು ರೈತರಿಗೆ ಬಾಯಿಲೆ ಕೇಳಿ ತಮ್ಮ ಯಾದಿಯನ್ನು ಓದಿ ಹೇಳಿ
ಈಗ ಪುನಃ ಕೆಲವೊಂದು ಒಂದು 3-4 ಜನರು ಕಂಡು ಬಂದದ, ಅದು ಹೋಗಿದೆ ಅಂದಾಗ ಅವ್ರು ಹೋಗ್ಲಕತ್ತಾರ. ಅದಕ್ಕೆ ತಾವೆಲ್ಲರೂ ಇವತ್ತು ಬೆಂಬಲ ಕೊಟ್ಟೋದಕ್ಕಾಗಿ ಮತ್ತು ಸರ್ಕಾರ ಮುಂದಿನ ದಿನಮಾರಿಗೆ ಒಳ್ಳೆಯ ರೈತರಿಗೆ ಇವತ್ತು ನಿಜವಾದ ಫಲಗಳು ಸುಮಾರು ದಿನದಿಂದ ಈ ಪರಿಹಾರ ವಂಚಿತನಾಗಿದ್ದರು, ಈಗ ಕೊಡ್ತಾರ ಅನ್ನೋದು ಇವತ್ತು ನನ್ನ ಭರವಸೆ ಆಗ್ಯದ. ಮತ್ತು ರೈತರನ್ನು ಇವತ್ತು ಅವರು ಆಶಾಭರಿತವಾಗಿ ಈಗ ನೀಡ್ತದೆ ಸರ್ಕಾರ. ನಮ್ಗೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಿಜವಾದ ರೈತರಿಗೆ ಕೊಡ್ತಾರ ಅಂತೇಳಿ ಕಾಜಿ ಅದ ಅವ್ರ ಬಳಿ. ಅದ್ರ ಸಿದ್ದರಾಮಯ್ಯ ಸರ್ಕಾರ ಮತ್ತು ಇವ್ರು ನಿಜವಾದ ರೈತರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ನೀರಾವರಿ ಸಚಿವರದಾರ, ಅವರು ಶೀಘ್ರಗತಿಯಲ್ಲಿ ಈ ಒಂದು ನಿಜವಾದ ಏನೋ ರೈತರು ಮುಳುಗಡೆ ಆಗ್ಯಾರ ರೈತರಿಗೆ ಶೀಘ್ರಗತಿಯಲ್ಲಿ ಪರಿಹಾರ ಕೊಡಬೇಕು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ.